ಮಾರಾಟ ಕಂಡುಬಂತು ಅಂತಂದರೆ ಅದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಹಾಗೆಯೇ ಈಗ ಶಾಲೆ ಮಕ್ಕಳುಗಳು ಏನು 18 ವರ್ಷದ ಒಳಗಡೆ ಮಾರಬಾರ್ದು ಅಂತ ಇತ್ತು, ಅದನ್ನು ಕರ್ನಾಟಕ ಸರ್ಕಾರ ರಿವೈಸ್ ಮಾಡಿ 21 ವರ್ಷದ ಒಳಗಡೆಯವರು ಯಾರಿಗೂ ಕೂಡ ತಂಬಾಕು ಉತ್ಪನ್ನಗಳನ್ನು ಮಾರಬಾರ್ದು ಅಂತ ಹೊಸ ಕಾಯ್ದೆ ಆಗಿದೆ. ಹಾಗೆ ಹಿಂದೆ 200 ರೂಪಾಯಿ ಕಾಯ್ದೆ ಕೋರ್ಟ್ ಪಾದದಲ್ಲಿ ಅವೆಲ್ಲ 200 ರೂಪಾಯಿ ಫೈನ್ ಹಾಕ್ತಿದ್ರಿ, ಅದನ್ನು 1000 ರೂಪಾಯಿ ಆಗಿ ಈಗ ಪರಿವರ್ತನೆ ಆಗಿದೆ. ಹಾಗೆಯೇ ತಂಬಾಕು ಉತ್ಪನ್ನಗಳ ಎರಡೂ ಬದಿಗಳಲ್ಲಿ 85% ಅಡ್ವರ್ಟೈಸ್ ತಂಬಾಕು ಇಲ್ ಎಫೆಕ್ಟ್ ಬಗ್ಗೆ ಇರಬೇಕು. ಹಾಗೆಯೇ ಪ್ರಮುಖವಾಗಿ ಏನು 6C ಅಂತ ಅಂದರೆ ತಂಬಾಕು ಉತ್ಪನ್ನಗಳ ಬಿಡಿಯಾಗಿ ಮಾರಬಾರ್ದು ಅಂತ, ಅದೆಲ್ಲ ಕಾಯ್ದೆಗಳನ್ನು ತುಂಬ ಬಿಗಿಯಾಗಿ ಈಗ ಕರ್ನಾಟಕ ಸರ್ಕಾರ ಮಾಡಿದೆ. ತಮ್ಮ ಕೈನಲ್ಲಿದೆ ಇದ್ರ ಬಗ್ಗೆ ಇನ್ನು ಅನುಷ್ಠಾನ. ಅದ್ರ ಬಗ್ಗೆ ಗೌರವ ಅಂತ ನಮ್ಮ ಶ್ರೀ ತಿಮ್ಮಯ್ಯ ಸರ್ ಅವರು ಈ ಸಂದರ್ಭದಲ್ಲಿ ಕೋರ್ಟ್ ಬಗ್ಗೆ ತಮಗೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ. ಬಾಯಿ ಆರೋಗ್ಯ ನಾವೆಲ್ಲರೂ ತುಂಬ ನೆಗ್ಲೆಕ್ಟ್ ಮಾಡ್ತೀವಿ. ಅದರಲ್ಲೂ ಪೊಲೀಸರು ತುಂಬ ಒತ್ತಡದಲ್ಲಿ ಕೆಲಸ ಮಾಡುವಾಗ ಕೆಲವರು ಸಿಗರೇಟ್ ಸೇದೋ ಅಭ್ಯಾಸನ ಬೆಳೆಸ್ಕೊಂಡಿದ್ದೀರಿ. ಕೆಲವರು ಈಗ ಇತ್ತೀಚೆಗೆ ಕಡಿಮೆ ಆಗಿದೆ, ಆದರೂ ಕೆಲವರಲ್ಲಿ ಅಭ್ಯಾಸ ಇದೆ. ಅದರಿಂದ ಏನೇನು ಸಮಸ್ಯೆ ಆಗ್ತದೆ ಅನ್ನೋದನ್ನು ಮೊದಲನೇದಾಗಿ ಕ್ಯಾನ್ಸರ್, ಕ್ಷಯರೋಗ, ಹೃದಯಕ್ಕೆ ಸಂಬಂಧಪಟ್ಟಿದ್ದು, ನರಕ್ಕೆ ತುಂಬ ಅದರ ಸೈಡ್ ಎಫೆಕ್ಟ್ ತುಂಬ ಇದೆ. ಅದರ ಬಗ್ಗೆ ಸರ್ಕಾರ ಮನಗಂಡು 2003ರಲ್ಲಿ ಕೋಡ್ಪಾಯ ಕಾಯ್ದೆನ ತಂತು. 2024ರಲ್ಲಿ ಅಮೆಂಡ್ಮೆಂಟು ತಂತು. ಏನಂದರೆ 21 ವರ್ಷದೊಳಗಿಂದ ಕೆಳಗಿನ ಮಕ್ಕಳಿಗೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡಬಾರ್ದು, ಹುಕ್ಕಾಬಾರನ್ನ ಬ್ಯಾನ್ ಮಾಡಿದ್ದೀವಿ ಈ ಕಾಯ್ದೆಗಳ ಪ್ರಕಾರ. ಮತ್ತು ಸಾರ್ವಜನಿಕ ಇದರಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡಿದರೆ ಅದು ಅಫೆನ್ಸ್ ಇದೆ. ಇವೆಲ್ಲ ನಿಮಗೆ ಪೊಲೀಸರಿಗೆ ಗೊತ್ತಿದೆ. ನಾನು ಮತ್ತೆ ಅದನ್ನ ಕಾನೂನನ್ನು ಹೇಳಲಿಕ್ಕೆ ಹೋಗೋದೇ. ನಮ್ಮೆಲ್ಲರ ಕರ್ತವ್ಯ ಏನು ಅಂದರೆ ಸಮಾಜದಲ್ಲಿ ಉತ್ತಮ ಆರೋಗ್ಯವಂತ ನಾಗರಿಕರನ್ನು ಉಂಟು ಮಾಡುವಂಥದ್ದು. ಅದರೆಲ್ಲ ನಿಮ್ಮೆಲ್ಲರ ಸಹಕಾರ ಬೇಕು. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೀವೆಲ್ಲರೂ ಸಹ ಫಸ್ಟು ಆರೋಗ್ಯ ಮುಖ್ಯ. ನಿಮ್ಮೆಲ್ಲ ಬಾಯಿಯ ಆರೋಗ್ಯ ಬಗ್ಗೆ ಇವತ್ತು ತಪಾಸಣೆಯನ್ನು ಮಾಡ್ತಾರೆ ಈ ಕಾರ್ಯಕ್ರಮದ ಪ್ರಯುಕ್ತ. ನೀವೆಲ್ಲರೂ ಸಹ ಪರೀಕ್ಷೆಗೆ ಒಳಗಾಗಿ ಯಾವುದಾದ್ರೂ ಸಣ್ಣ ಪುಟ್ಟ ತೊಂದರೆ ಇದ್ದರೆ ಅದಕ್ಕೇನು ಅವರು ರೆಮಿಡಿ ಏನಿದೆ ಅದನ್ನು ಹೇಳ್ತಾರೆ. ಆ ಟೆಸ್ಟ್ಗಳಿಗೆ ಒಳಪಡಿ. ಸಮಸ್ಯೆಗಳ ಆರಂಭಿಕ ಹಂತವನ್ನು ನಾವು ಬಾಯಲ್ಲಿ ಕಂಡುಹಿಡಿಯಬಹುದು. ಅದೇ ರೀತಿ ಬಾಯಿಯ ಸ್ವಚ್ಛತೆಯ ಕೊರತೆ ಅನೇಕ ದೈಹಿಕ ಸಮಸ್ಯೆಗಳ ಒಂದು ಸಂಕೀರ್ಣತೆಗಳು, ಕಾಂಪ್ಲಿಕೇಶನ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ಉಲ್ಬಣಿಸಬಹುದು. ಅದು ಹೇಗೆ ಅಂತ ಹೇಳಿದ್ರೆ, ಬಾಯಿಯ ಸ್ವಚ್ಛತೆಯ ಕೊರತೆ ಇದ್ದಲ್ಲಿ ನಮ್ಮ ಹೃದಯ ಸಂಬಂಧಿ ಕಾಯಿಲೆಗಳ ಒಂದು ಸಂಕೀರ್ಣತೆಗಳು ಹೆಚ್ಚಾಗ್ಬೋದು, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳ ಸಂಕೀರ್ಣತೆಗಳು ಕೂಡ ಹೆಚ್ಚಾಗ್ಬೋದು. ಕೋವಿಡ್ ಸಮಯದಲ್ಲಿ ನೀವು ನೋಡಿರ್ಬೋದು, ಒಂದು ಶಿಲೀಂಧ್ರ ಸೋಂಕು, ಮ್ಯೂಕಾರ್ಮೈಕೋಸಿಸ್ ಅಂತ ಹೇಳ್ತೀವಿ, ಆ ಶಿಲೀಂಧ್ರ ಸೋಂಕಿನಿಂದ ಬಾಯಿಯ ಸೋಂಕಿಗೆ ಬಲಿಯಾಗಿ ಅನೇಕ ಜನ ಪ್ರಾಣವನ್ನು ಕಳೆದುಕೊಂಡಿದ್ದು ಕೂಡ ನೋಡ್ಬೋದು. ಗರ್ಭಿಣಿ ಸ್ತ್ರೀಯರಲ್ಲೂ ಕೂಡ ಬಾಯಿ ಆರೋಗ್ಯ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಕಡಿಮೆ ತೂಕದ ಮಗುವಿನ ಜನನ ಇರಬಹುದು, ಅಥವಾ ಮಗು ಸತ್ತು ಹುಟ್ಟುವಂಥದ್ದು ಅಂದರೆ ಸ್ಟಿಲ್ ಬರ್ತ್ ಇರಬಹುದು. ಈ ಸಮಸ್ಯೆಗಳಿಗೂ ಕೂಡ ಬಾಯಿಯ ಸ್ವಚ್ಛತೆಯ ಕೊರತೆ ಕಾರಣ ಆಗೋದ್ರಿಂದ ಬಾಯಿಯ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ದೂರ ಮಾಡಿ ಬಾಯಿಯ ಆರೋಗ್ಯದ ಕಡೆ ಗಮನ ಹರಿಸೋದು ಬಹಳ ಮುಖ್ಯ ಆಗಿದೆ. ಬಾಯಿಯ ಆರೋಗ್ಯಕ್ಕೆ ಮಾರಕ ಅಂಶಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಇವತ್ತು ನಾವು ಸೇರಿರೋ ಉದ್ದೇಶ ತಂಬಾಕನ್ನ ಸೇವನೆ ಮಾಡುವಂಥದ್ದು. ನಿಮಗೆ ಗೊತ್ತು, ನಮ್ಮ ದೇಶದಲ್ಲಿ ಅನೇಕ ರೀತಿಯಲ್ಲಿ ತಂಬಾಕನ್ನ ಬಳಸ್ತಾ ಇರೋದನ್ನ ನಾವು ನೋಡ್ತೇವೆ. ಹೊಗೆಯನ್ನ ಹೊರಹಾಕುವಂತಹ ಬೀಡಿ ಇರ್ಬೋದು, ಸಿಗರೆಟ್ ಇರ್ಬೋದು, ಚುಟ್ಟ ಇರ್ಬೋದು, ಹುಕ್ಕ ಇರ್ಬೋದು. ಅದೇ ರೀತಿ ಅಗಿಯುವ ರೂಪದಲ್ಲಿ ಪಾನ್ ಮಸಾಲ ಇರ್ಬೋದು, ಹೊಗೆ ಸೊಪ್ಪು ಇರ್ಬೋದು, ಕೈನಿ, ವಿಶ್ಲಿ, ಹೀಗೆ ನಶೆಯ ರೂಪದಲ್ಲೂ ಕೂಡ ಬಳಸೋದನ್ನ ನಾವು ನೋಡ್ತಾ ಇದ್ದೇವೆ. ಈ 2026ರ ಒಂದು ಘೋಷ ವಾಕ್ಯ ಏನು ಅಂತ ಹೇಳಿದ್ರೆ, ಅನ್ಮಾಸ್ಕಿಂಗ್ ದ ಅಪೀಲ್, ಕೌಂಟರಿಂಗ್ ದ ನಿಕೋಟಿನ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್ ಅಂತ. ಅನ್ಮಾಸ್ಕಿಂಗ್ ದ ಅಪೀಲ್ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವು ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತೇವೆ, ಹೈಸ್ಕೂಲ್ ಮಕ್ಕಳುಗಳಿರ್ಬೋದು, ಪ್ರೈಮರಿ ಸ್ಕೂಲ್ ಮಕ್ಕಳುಗಳಿರ್ಬೋದು, ಕ್ಯಾಂಡಿಯ ರೂಪದಲ್ಲಿ ನಿಕೋಟಿನ್ ಯುಕ್ತ ಕ್ಯಾಂಡಿಗಳನ್ನು ಮಾರಾಟ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ವಿವಿಧ ರೀತಿಯ ಆಕರ್ಷಕ ಪ್ಯಾಕೇಜ್ಗಳಲ್ಲಿ ಅಥವಾ ವಿವಿಧ ರೀತಿಯ ಆಕರ್ಷಕ ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ಯುವ ಜನತೆ, ಚಂಚಲ ಮನಸ್ಸಿನ ಯುವ ಜನತೆಯನ್ನ ಅಟ್ರಾಕ್ಟ್ ಮಾಡಿ ಅದನ್ನು ಮಾರಾಟ ಮಾಡ್ತಾ ಇರುವಂಥದ್ದು. ಇದನ್ನ ನಾವು ಕಂಡುಹಿಡಿಬೇಕು, ಇದನ್ನ ನಾವು ತಡೆಯಬೇಕು, ಮತ್ತೆ ಯುವ ಜನತೆಗೆ ಇದರ ಬಗ್ಗೆ ಅರಿವನ್ನು ಮೂಡಿಸಬೇಕು. ಯಾಕೆ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಒಂದು ವರ್ಷಕ್ಕೆ ಪ್ರಪಂಚದಲ್ಲಿ 8 ಮಿಲಿಯನ್ ಜನ ಇದರಿಂದ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಅದರಲ್ಲಿ 1.2 ಮಿಲಿಯನ್ ಜನ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತೇವೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂದರೆ ಅವರು ಸ್ಮೋಕ್ ಮಾಡೋದಿಲ್ಲ,
ಸ್ಮೋಕ್ ಮಾಡೋರ ಪಕ್ಕದಲ್ಲಿ ನಿಂತ್ಕೊಂಡಿರ್ಬೋದು, ಅಥವಾ ಸಾಮಾಜಿಕ ಸ್ಥಳಗಳಲ್ಲಿ ನಿಂತ್ಕೊಂಡಿರ್ಬೋದು, ಅಥವಾ ನಿಮ್ಮ ಮನೆಗಳಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ವಯಸ್ಸಾದವರು ಇರ್ಬೋದು, ಅವರ ಸಾವು ತಂಬಾಕು ಉತ್ಪನ್ನಗಳ ಬಳಕೆಯಿಂದ ಆಗ್ತಾ ಇದೆ. ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಕೂಡ ಇದೆ. ಅಂದರೆ ನೀವು ಬೀಡಿ ಅಥವಾ ಸಿಗರೇಟ್ ಅನ್ನ ಸೇರಿದ ನಂತರ ಹೊಗೆ ಬೇರೆ ಜಾಗಗಳಲ್ಲಿ ಕೂತಿರುತ್ತೆ, ಅದನ್ನು ಕೂಡ ಸೇವನೆ ಮಾಡಿ ಆರೋಗ್ಯಕ್ಕೆ ಮಾರಕ ಆಗಿರೋದನ್ನ ನಾವು ನೋಡ್ತಾ ಇದ್ದೇವೆ. ಭಾರತದಲ್ಲಿ 1.35 ಮಿಲಿಯನ್ ಸಾವುಗಳು ತಂಬಾಕು ಸಂಬಂಧಿತ ಕಾಯಿಲೆಗಳಿಂದ ಆಗ್ತಾ ಇದೆ. ಭಾರತ 2ನೇ ಅತಿ ದೊಡ್ಡ ದೇಶ ತಂಬಾಕು ಉತ್ಪನ್ನಗಳಿಂದ ಮರಣವನ್ನ ಹೊಂದುತ್ತಾ ಇರುತ್ತದೆ. 27% ಕ್ಯಾನ್ಸರ್ಗಳು ಏನು ನಾವು ನೋಡ್ತೇವೆ ಅದೆಲ್ಲವೂ ಕೂಡ ತಂಬಾಕು ಸಂಬಂಧಿತ ಉತ್ಪನ್ನಗಳ ಸೇವನೆಯಿಂದ ಆಗಿರುವಂಥದ್ದು. ಹಾಗಾಗಿ ಈ ಒಂದು 8 ಮಿಲಿಯನ್ ಜನ ಏನು ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ, ಮತ್ತೆ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೋಸ್ಕರ ಈ ಕಂಪನಿಗಳಿರ್ಬೋದು ಯಾರನ್ನು ಹುಡುಕ್ತಾರೆ, ಯುವಜನತೆಯನ್ನು ಹುಡುಕ್ತಾರೆ. ಹಾಗಾಗಿ ಅನ್ಮಾಸ್ಕಿಂಗ್ ದ ಅಪೀಲ್ ಅಂತ ಹೇಳಿದ್ರೆ ವಿವಿಧ ರೀತಿಯ ಪ್ಯಾಕೇಜ್ಗಳಲ್ಲಿ ಅಥವಾ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಇದರ ಮಾರಾಟವನ್ನ ತಡೆದು ಕಂಡುಹಿಡಿದು ಯುವ ಜನತೆಯಲ್ಲಿ ಅರಿವನ್ನು ಮೂಡಿಸಬೇಕು. ಇದರ ಬಗ್ಗೆ ಯಾರು ವ್ಯಸನಿಗಳಿದ್ದಾರೆ ಅವರನ್ನ ಕಡಿಮೆ ಮಾಡಬೇಕು ಅನ್ನೋದು ಈ ವರ್ಷದ ಘೋಷವಾಕ್ಯ ಆಗಿದೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಾವು ಯಾಕೆ ಇದರ ವ್ಯಸನಕ್ಕೆ ಬೀಳ್ತೀವಿ ಅಂತ ಹೇಳಿದ್ರೆ, ಒಂದು ನಾವು ಕೆಲವರು ಹೇಳ್ತಾರೆ ನಮಗೆ ಮನೇಲಿ ಟೆನ್ಷನ್ ಇದೆ, ಅಥವಾ ನಾವು ಕೆಲಸ ಮಾಡೋ ಜಾಗದಲ್ಲಿ ಆತಂಕ ಇದೆ, ಖಿನ್ನತೆಗೋಸ್ಕರ ನಾವು ಇದನ್ನು ಸೇರ್ತೇವೆ ಅಂತ ಹೇಳ್ತಾರೆ. ಇನ್ನೊಂದು ಜನ ಏನು ಅಂದರೆ ಯುವ ಜನತೆ ಏನು ಮಾಡ್ತಾರೆ ಅಂದರೆ, ಒಂದು ಆಕರ್ಷಣೆಗಿರ್ಬೋದು ಅಥವಾ ಒಂದು ಕುತೂಹಲಕ್ಕಿರ್ಬೋದು, ಹೇಗಿರ್ಬೋದು, ಅಥವಾ ಇನ್ಯಾವುದಾದ್ರೂ ಒಂದು ಪಾರ್ಟಿಗೆ ಹೋದಾಗ ಬೇರೆಯವರೆಲ್ಲ ಸೇರ್ತಾ ಇದ್ದಾರೆ, ನಾನು ಸೇರಲಿಲ್ಲ ಅಂದರೆ ನಾನು ಔಟ್ ಆಫ್ ಪ್ಲೇಸ್ ಆಗ್ತೀನಿ ಅಂತ ಇರ್ಬೋದು, ಅಥವಾ ಗುಂಪಿನೊಂದಿಗೆ ನನ್ನ ಫ್ರೆಂಡ್ಶಿಪ್ ಹೋಗುತ್ತೆ ಅನ್ನೋದಿರ್ಬೋದು. ಈ ಸ್ನೇಹಕ್ಕೋಸ್ಕರ, ಈ ಕುತೂಹಲಕ್ಕೋಸ್ಕರ ಈ ಒಂದು ಅಭ್ಯಾಸಕ್ಕೆ ಬಲಿಯಾಗೋದಿದೆ. ಅದಲ್ಲದೆ ತಲತಲಾಂತರದಿಂದ ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಕೂಡ ಇದು ಮೇಳೈಸಿರೋದನ್ನ ನಾವು ನೋಡ್ತೇವೆ. ತಾಂಬೂಲದ ರೂಪದಲ್ಲಿ ಎಲೆ ಅಡಿಕೆಯನ್ನ, ಹೊಗೆ ಸೊಪ್ಪನ್ನ ಕೊಡೋದನ್ನ ನೋಡ್ತೇವೆ. ನಮ್ಮ ಸಂಪ್ರದಾಯಗಳಲ್ಲಿ ಇದಿರೋದನ್ನ ನೋಡ್ತೇವೆ. ಹಾಗಾಗಿ ಇದನ್ನ ಸಮಾಜದಿಂದ ತೆಗೆದುಹಾಕೋದು ಅಷ್ಟು ಸುಲಭದ ಮಾತಲ್ಲ. ಬಹಳ ಮಟ್ಟಿಗೆ ಆರೋಗ್ಯದ ಬಗ್ಗೆ ಅರಿವು, ಇದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಜನರಿಗೆ ಮಾಹಿತಿಯನ್ನು ಕೊಡೋದು ಬಹಳ ಬಹಳ ಮುಖ್ಯ ಆಗುತ್ತೆ.